ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ಒಂದ್ ಸ್ವಲ್ಪ ಯಾವ ಒಂದು ಪ್ಯಾಟರ್ನ್ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿಯನ್ನ ಮಾಡೋಣ ಅಂತಂದ್ರೆ ನಿಮ್ಗೆ ಈಗ ಈ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗ್ತದೆ ಯಾವ ಪ್ಯಾಟರ್ನ್ ಅಂತ ಹೇಳಿ. ಇದಕ್ಕೆ ನಾವು ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕೂಡ ಹೇಳ್ತೀವಿ, ಮತ್ತು ಇಲ್ಕಂದ್ರೆ ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕೂಡ ಹೇಳ್ತಾರೆ. ಈಗ ಈ ಟ್ರಯಾಂಗಲ್ ಪ್ಯಾಟರ್ನ್ ಏನಿದೆಯಲ್ಲ, ಇದು ಯಾವ ರೀತಿ ವರ್ಕ್ ಅನ್ನ ಮಾಡ್ತದ, ಈಗ ಚಾರ್ಟ್ ಅಲ್ಲಿ ನಾವು ಇದನ್ನ ಯಾವ ರೀತಿಯಾಗಿ ಗುರುತಿಸ್ಬೇಕು. ಈಗ ಒಂದೇನು ನಾವು ಈಗ ಚಾರ್ಟ್ ಅನ್ನ ತಗೋತೀವಲ್ಲ, ಈಗ ಯಾವುದೇ ಒಂದು ಚಾರ್ಟ್ ಅನ್ನ ನಾವೀಗ ಒಂದು ಕರೆಕ್ಟ್ ಆಗಿ ವರ್ಕ್ ಮಾಡ್ಬೇಕಪ್ಪ ಅಂದ್ರ ಯಾವ ಒಂದು ಎಷ್ಟ್ ನಿಮಿಷದ ಕ್ಯಾಂಡಲ್ ನಾವು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಒಂದು ಡೇರ್ ಕ್ಯಾಂಡಲ್ ಅನ್ನ ಯೂಸ್ ಮಾಡಿದ್ರೆ ಅದು ನಮಗ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡ್ತದ. ಅದು ಅಂದ್ರೆ ಕ್ಲಿಯರ್ ಆಗಿ ನಮ್ಗ ಒಂದು ಯಾವ ಕಡೆ ಮಾರ್ಕೆಟ್ ಏನಂತ ಹೇಳಿ ಡೈರೆಕ್ಷನ್ ಕೊಡ್ತದ. ಅದು ನಾವು ಅವಾಗ ನಮ್ಗ ಗೊತ್ತಾಗ್ಬಿಡ್ತದೆ. ಆ ರೀತಿಯಾಗಿ ಏನೇ ಟ್ರಯಾಂಗಲ್ ಪ್ಯಾಟರ್ನ್ ಏನಿದೆ ಅಲ್ಲ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿಯನ್ನ ಮಾಡೋಣ. ಯಾವ ರೀತಿಯಾಗಿ ಇದು ವರ್ಕ್ ಅನ್ನ ಮಾಡ್ತದೆ, ನಾವು ಯಾವಾಗ ಇದನ್ನ ಬೈ ಮಾಡ್ಬೇಕು, ಯಾವಾಗ ಇದನ್ನ ಸೆಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿಯನ್ನ ಮಾಡೋಣ. ಸ್ಟಡಿ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ ಎಲ್ಲರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇನಿದೆ ಅಲ್ಲ, ಇದು ಟ್ರಯಾಂಗಲ್ ಪ್ಯಾಟರ್ನ್. ಈ ರೀತಿಯಾಗಿ ಒಂದು ನಾವೀಗ ಚಾರ್ಟ್ ಓಪನ್ ಮಾಡಿದಾಗ ಈ ರೀತಿಯಾಗಿ ಅದು ತನ್ನ ಲೋ ಮತ್ತು ಹೈಗಳನ್ನು ಅದೇನ್ ಗುರುತಿಸ್ಕೊಳ್ತಾ ಇರ್ತದಲ್ಲ, ಆ ಪಾಯಿಂಟ್ ಗಳನ್ನ ನಾವು ಗುರ್ತ ಮಾಡಿಕೊಂಡು ಈ ರೀತಿಯಾಗಿ ಒಂದು ಲೈನ್ ಅನ್ನ, ಇಲ್ಲಿ ಏನ್ ಪಾಯಿಂಟ್ ಗಳ ಏನು ಆಗಿದೇವಲ್ಲ ಈ ತರ, ಈ ಇಲ್ಲಿ ಈ ರೀತಿಯಾಗಿ ಒಂದು ನಾವು ಲೈನ್ ಅನ್ನ ಹಾಕ್ಬೇಕಾಗ್ತದ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆನೂ ಕೂಡ ಅದರ ಪಾಯಿಂಟ್ಗಳು ಇಲ್ಲಿ ಈ ರೀತಿಯಾಗಿ ಏನ್ ಅದರ ಪಾಯಿಂಟ್ ಗಳನ್ನ ಇಲ್ಲಿ ಗುರುತನ್ನ ಅದು ಮಾಡಿದೆಯಲ್ಲ, ಅದನ್ನ ನಾವು ಈ ರೀತಿಯಾಗಿ ನಾವೀಗ ಅದನ್ನು ಕೂಡಿಸಿದಾಗ ಒಂದು ಲೈನ್ ಅನ್ನು ಹಾಕಿದಾಗ ಈ ರೀತಿಯಾಗಿ ನಮ್ಗ ಟ್ರಯಾಂಗಲ್ ಪ್ಯಾಟರ್ನ್ ನಮ್ಗೆ ಇಲ್ಲಿ ರೆಡಿ ಆಗ್ತದ. ಆದಾಗ ಈಗ ಟ್ರಯಾಂಗಲ್ ಪ್ಯಾಟರ್ನ್ ಏನ್ ರೆಡಿ ಆಯ್ತಲ್ಲ, ಇದಕ್ಕೆ ನಾವು ಇದು ಮೇಲಿಂದು ರೆಸ್ಟೆಂಟ್ ಅಂತ ಹೇಳಿ, ಇದು ಮೇಲಿನ ಲೈನ್ ಇದೆಯಲ್ಲ, ಇದು ರೆಡ್ ಕಲರ್ ಏನ್ ಮಾಡಿದೀನಲ್ಲ, ಇದು ರೆಸ್ಟೆಂಟ್ ಲೈನ್ ಅಂತ ಹೇಳ್ತೀವಿ. ಈ ಕೆಳಗಡೆ ಲೈನ್ ಅನ್ನ ಸಪೋರ್ಟ್ ಝೋನ್ ಆಗಿ ಈ ರೀತಿಯಾಗಿ ಎರಡು ಲೈನ್ಗಳು ವರ್ಕ್ ಅನ್ನ ಮಾಡ್ತವೆ. ಇದೇನಿದೆಯಲ್ಲ, ಈ ರೀತಿಯಾಗಿ ಅದು ತನ್ನ ಪಾಯಿಂಟ್ ಗಳನ್ನ ಗುರುತಿಸ್ಕೋತಾ ಬರ್ತದೆ. ಇದು ಲೋವರ್ ಹೈ, ಈ ರೀತಿಯಾಗಿ ಲೋವರ್ ಹೈ ಆಗಿ ಅದರ ಪಾಯಿಂಟ್ ಗಳನ್ನ ಗುರುತಿಸ್ಕೋತಾ ಬರ್ತದೆ. ಇದು ಕೆಳಗಿಂದು ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಈ ರೀತಿಯಾಗಿ ಅದರ ಪಾಯಿಂಟ್ ಗಳನ್ನ ಗುರುತಿಸ್ಕೋತಾ ಬರ್ತದೆ. ಈಗ ಮತ್ತೆ ಅದರ ಇನ್ನೊಂದು ನಾವು ಅದರ ಒಂದು ಇನ್ನೊಂದು ಏನಪ್ಪ ಅದು ಹೇಗೆ ಗುರ್ತು ಮಾಡ್ಕೋಬೇಕಂದ್ರ, ಈಗ ನೋಡ್ರಿ ಇಲ್ಲಿ ಪ್ಲೇಸ್ ಏನಿದೆಯಲ್ಲ, ಈಗ ಅದು ಏನ್ ಹಾಕೋತ ಬರ್ತದ, ಇಲ್ಲಿಗೆ ಹೀಗೆ ಕಮ್ಮಿ ಹಾಕೋತ ಬರ್ತದ. ಅದರದ್ದು ಪ್ಲೇಸ್ ಏನಿದೆಯಲ್ಲ ಈ ರೀತಿಯಾಗಿ ಕಮ್ಮಿ ಹಾಕೋತ್ ಬಂದು ಒಂದ್ ಕಡೆ ಅದು ಬ್ರೇಕ್ಔಟ್ ಅನ್ನ ಕೊಡ್ತದೆ. ಅದು ಮೇಲ್ಗಡೆನೂ ಆಗಿರ್ಬಹುದು ಅಥವಾ ಕೆಳಗಡೆನೂ ಆಗಿರ್ಬಹುದು. ಆ ಟೈಮ್ ತನ ನಾವು ವೇಟ್ ಅನ್ನ ಮಾಡ್ಬೇಕಾಗ್ತದೆ. ಈ ರೀತಿಯಾಗಿ ಇರುವಾಗ ನಾವಿಲ್ಲಿ ಯಾವುದೇ ರೀತಿಯಾಗಿ ಜಾಸ್ತಿ ಟ್ರೇಡ್ ಗಳನ್ನ ತಗೊಂಡಾಗ ನಾವು ಪ್ರಾಪರ್ ಆಗಿ ಇಲ್ಲಿ ನಾವು ಅಮೌಂಟ್ ಅನ್ನ ನಾವು ಮಾಡ್ಕೊಳಕ ಆಗುದಿಲ್ಲ. ಈಗ ಯಾವ ಕಡೆ ಈಗೇನ್ ಬಿಗ್ ಪ್ಲೇಯರ್ಸ್ ಏನ್ ಇರ್ತಾರಲ್ಲ, ಅವ್ರ ಏನ್ ಮಾಡ್ತಿರ್ತಾರೆ, ಈ ರೀತಿಯಾದ ಒಂದು ಪ್ಯಾಟರ್ನ್ ಅನ್ನ ಅವರು ಹುಡುಕಾಡ್ತಾ ಇರ್ತಾರೆ. ಎಲ್ಲ ಪ್ಯಾಟರ್ನ್ಸ್ ಗಳನ್ನ ನಾವೀಗ ಉದಾಹರಣೆಗೆ ಈ ಟ್ರಯಾಂಗಲ್ ಪ್ಯಾಟರ್ನ್ ಅನ್ನು ತಗೊಂಡಾಗ ಇದೇನಿದೆಯಲ್ಲ, ರೆಸ್ಟೆಂಟ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಈ ತರ ಬ್ರೇಕ್ಔಟ್ ಆದ್ರೆ, ಈ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಏನಾದ್ರೂ ಬ್ರೇಕ್ಔಟ್ ಆದ್ರ ಅವಾಗ ನಾವ್ ಏನ್ ಮಾಡ್ಬೇಕಾಗ್ತದ, ನಾವು ಬೈಯನ್ನ ಮಾಡ್ಬೇಕಾಗ್ತದ. ರೆಸ್ಟೆಂಟ್ ಲೈನ್ ಮೇಲ್ಗಡೆ ಒಂದು ಈ ರೀತಿಯಾಗಿ ಒಂದು ಕ್ಯಾಂಡಲ್ ಕ್ಲೋಸ್ ಏನ್ ಬ್ರೇಕ್ಔಟ್ ಆದ್ರೆ ನಾವು ಅವಾಗ ಬೈಯನ್ನ ಮಾಡ್ಬೇಕಾಗ್ತದ. ಬೈ ಮಾಡಿದ್ರೆ ನಾವು ಒಂದು ಒಳ್ಳೆ ಇಲ್ಲಿ ಅರ್ನನ್ನ ಮಾಡ್ಬಹುದು. ಮತ್ತು ಇನ್ನೊಂದು ಇದ್ರಲ್ಲಿ ನಾವೇನ್ ಲಾಂಗ್ ಟರ್ಮ್ ಈ ತರ ಏನ್ ಮಾಡ್ತಿರ್ತಿರ್ಲಿಲ್ಲ, ವೀಕ್ಲಿ ಹೋಲ್ಡಿಂಗ್ ಲಾಂಗ್ ಟರ್ಮ್ ಮಾಡುವವರಿಗೆ ಕೂಡ ಇದು ಒಂದು ಒಳ್ಳೆಯ ಒಂದು ವಿಡಿಯೋ ಅಂತ ಹೇಳ್ಬಹುದು. ಈ ರೀತಿಯಾಗಿ ಪ್ಯಾಟರ್ನ್ಸ್ ನ ನೀವು ನೋಡ್ಕೊಂಡು ಅದರಲ್ಲಿ ಏನಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಅಥವಾ ನೀವು ಟ್ರೇಡಿಂಗ್ ಮಾಡುವವರಿಗೆ ಕೂಡ ಒಳ್ಳೆಯದು. ಈಗ ಲಾಂಗ್ ಟರ್ಮ್ ಮತ್ತು ವೀಕ್ಲಿ ಹೋಲ್ಡಿಂಗ್ ಅನ್ನು ಮಾಡ್ತಿರ್ತಾರಲ್ಲ ಅವ್ರಿಗೆ ಕೂಡ ಒಳ್ಳೇದು. ಈ ತರ ಒಂದ್ ಸ್ವಲ್ಪ ಪ್ಯಾಟರ್ನ್ ಅನ್ನು ನೋಡಿ ಮಾಡಿದ್ರೆ
ನಾವು ಇದರಲ್ಲಿ ಒಳ್ಳೆಯ ಅಮೌಂಟ್ ಅನ್ನ ಮಾಡ್ಬೋದು. ಬಿಗ್ ಪ್ಲೇಯರ್ಸ್ ಗಳು ನೋಡೋದು ಇದನ್ನೇ. ಈ ರೀತಿಯಾಗಿ ಮೇಲ್ಗಡೆ ಒಂದು ಕ್ಯಾಂಡಲ್ ಈ ತರ ಬ್ರೇಕ್ಔಟ್ ಕೊಟ್ರೆ ನಾವು ಅವಾಗ ಬೈಯನ್ನ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಈ ತರ ಇದೇ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಆದಾಗ ಕೆಳಗಡೆ ಇಲ್ಲಿ ಕೂಡ ಒಂದು ಏನಾದ್ರೂ ನಮಗ ಇಲ್ಲಿನೂ ಕೂಡ ಅದು ಬ್ರೇಕ್ ಡೌನ್ ಕೂಡ ಆಗ್ಬಹುದು. ಬ್ರೇಕ್ ಡೌನ್ ಆದಾಗ ನಾವು ಇಲ್ಲಿ ಕೂಡ ಇದೇನಿದೆ ಅಲ್ಲ, ಇದು ಈ ರೀತಿಯಾಗಿ ಒಂದ್ ನಿಮಿಷ, ಈ ರೀತಿಯಾಗಿ ಇಲ್ಲಿ ಏನಾದ್ರೂ ಒಂದು ಕ್ಯಾಂಡಲ್ ಬ್ರೇಕ್ ಡೌನ್ ಆದ್ರೆ ಆವಾಗ ನಾವು ಇಲ್ಲಿ ಸೆಲ್ ಟ್ರೇಡ್ ಅನ್ನ ತಗೋಬೇಕಾಗ್ತದ. ಆವಾಗ ನಾವು ಇಲ್ಲಿ ಸೆಲ್ ಟ್ರೇಡ್ ಅನ್ನ ತಗೊಂಡ್ರೆ ಇದರಲ್ಲಿ ಒಂದು ಒಳ್ಳೆಯ ಮೂಮೆಂಟ್ ಅನ್ನ ನಾವು ನೋಡ್ಬೋದು. ಇದೇನ್ ಟ್ರಯಾಂಗಲ್ ಪ್ಯಾಟರ್ನ್ ಆದಾಗ ಇದು ಬ್ರೇಕ್ಔಟ್ನು ಆಗ್ಬೋದು, ಬ್ರೇಕ್ ಡೌನ್ ಆಗ್ಬೋದು. ಅದಕ್ಕಾಗಿ ನಾವು ಒಂದು ಪೂರ್ಣವಾಗಿ ಇದೊಂದು ಪ್ಯಾಟರ್ನ್ ಪೂರಾ ಇದು ಏನು ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಗುತ್ತನ ವೇಟ್ ಮಾಡ್ಬೇಕಾಗ್ತದ. ಇದರಲ್ಲಿ ಇಷ್ಟು ನಾವು ಸ್ಟಡಿಯನ್ನ ಮಾಡಬಹುದು. ಇದನ್ನ ನಿಮ್ಗ ಚಾರ್ಟ್ ನಲ್ಲಿ ತೋರಿಸ್ತೀನಿ, ಅವಾಗ ನಿಮ್ಗೊಂದು ಐಡಿಯಾ ಇದರಲ್ಲಿ ಬರ್ತದೆ. ಇದು ನಾನು ಏಸಿಯನ್ ಪೇಂಟ್ ನಲ್ಲಿ ನಿಮ್ಗೊಂದು ಚಾರ್ಟ್ ಅನ್ನ ತೋರಿಸ್ತೀನಿ. ಈಗ ಅದರಲ್ಲಿ ನಮ್ಗ ಗೊತ್ತಾಗ್ಬಿಡ್ತದ ಯಾವ ರೀತಿಯಾಗಿ ಇದು ವರ್ಕ್ ಅನ್ನ ಮಾಡ್ತದ ಅಂತ ಹೇಳಿ. ಇದು ನಾ ಓಪನ್ ಮಾಡಿದ್ದು ಡೇ ಕ್ಯಾಂಡಲ್ ಚಾರ್ಟ್ ಪ್ಯಾಟರ್ನ್ ಇಲ್ಲಿ ಓಪನ್ ಮಾಡಿದ್ದೀನಿ. ಈಗ ಇಲ್ಲಿ ನಾವೀಗ ಮೊದಲೇ ಹೇಳಿದ ಹಾಗೆ ಈ ಪಾಯಿಂಟ್ಸ್ ಗಳನ್ನ ನಾವೀಗ ಜಾಯಿಂಟ್ ಅನ್ನ ಮಾಡ್ಕೊತ ಹೋದ್ವಿ. ಇದು ಮೇಲಿನ ಲೈನ್ ಇಂದು ಇಲ್ಲಿ ನೋಡ್ರಿ, ಇಲ್ಲೊಂದು ಪಾಯಿಂಟ್ ಅನ್ನ ಅದರದ್ದು ಗುರುತಿಸ್ಕೊಂಡದ. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಈ ತರ ಅದು ಗುರುತಿಸ್ಕೊಂತ ಹೋಗಿದೆ. ಇದು ಏನಾಯ್ತು ನಮ್ದು ಮೇಲಿಂದು ಇದು ರೆಸ್ಟೆಂಟ್ ಲೈನ್ ಆಗಿ ಅದು ವರ್ಕ್ ಅನ್ನ ಮಾಡ್ತದೆ. ಇದು ಮೇಲಿಂದ ಇದು ರೆಸ್ಟೆಂಟ್ ಲೈನ್. ಈಗ ಇದರ ಪಾಯಿಂಟ್ ಗಳನ್ನ ನಾವು ಈಗ ಜಾಯಿಂಟ್ ಮಾಡ್ಕೊತ ಬಂದ್ವಿ. ಈಗ ಕೂಡಿಸಿದೀವಿ, ಒಂದು ಲೈನ್ ಅನ್ನ ಹಾಕಿದೀವಿ ನಾವು. ಈಗ ಕೆಳಗಿಂದು ಇನ್ನೊಂದು ಲೈನ್ ಅನ್ನ ಹಾಕೊಳ್ಳೋಣ. ಈಗ ಇಲ್ಲಿ ನೋಡ್ರಿ, ಇಲ್ಲಿ 1ನೇ ಪಾಯಿಂಟ್, 2, 3 ಈ 3 ಪಾಯಿಂಟ್ ಗಳನ್ನ ಇಲ್ಲಿ ಈ ಕೂಡುವ ಹಾಗೆ ಒಂದು ಲೈನ್ ಅನ್ನ ಹಾಕ್ತೀನಿ. ಅವಾಗ ನಮ್ಗ ಗೊತ್ತಾಗ್ಬಿಡ್ತದೆ. ಈಗ ಇವೆಲ್ಲ ಪಾಯಿಂಟ್ಸ್ ಗಳನ್ನ ಕೂಡುವ ಹಾಗೆ ಒಂದು ಲೈನ್ ಅನ್ನ ಹಾಕಿದಾಗ ಈ ತರ ನಮ್ಗೊಂದು ಇಲ್ಲಿ ಟ್ರಯಾಂಗಲ್ ಪ್ಯಾಟರ್ನ್ ರೆಡಿ ಆಯ್ತು. ಈಗ ಯಾವ ರೀತಿ ಅಂದ್ರೆ ಮಾರ್ಕೆಟ್ ಈಗ ಹೀಗೆ ಬೀಳ್ಕೊತ ಬಂದು ಇಲ್ಲಿ ಈ ಲೈನಿಗೆ ಸಪೋರ್ಟ್ ಅನ್ನು ತಗೊಂಡು ಈ ರೀತಿಯಾಗಿ ಮೇಲ್ಗಡೆ ಹೋಗಿ ಮತ್ತೆ ಬಿದ್ದು ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ಈ ರೀತಿಯಾಗಿ ವರ್ಕ್ ಅನ್ನ ಮಾಡಿದೆ. ಇಲ್ಲಿ ಬ್ರೇಕ್ಔಟ್ ಅನ್ನ ಕೂಡ ಕೊಟ್ಟಿದೆ, ನಾವಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬ್ರೇಕ್ಔಟ್ ಅನ್ನ ಕೊಟ್ಟಿದೆ ಅಂತ ನೋಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟೊಂದು ದೊಡ್ಡ ಒಂದು ಬಿಗ್ ಕ್ಯಾಂಡಲ್ ಒಂದು ಚಾರ್ಟ್ ಪ್ಯಾಟರ್ನ್. ಈ ಸದೇನು ಟ್ರಯಾಂಗಲ್ ಪ್ಯಾಟರ್ನ್ ನಾ ಹೇಳಿದೆಯಲ್ಲ ನಿಮ್ಗೆ, ಬ್ರೇಕ್ಔಟ್ ಕೊಡ್ಬೇಕು, ಅದು ಮೇಲ್ಗಡೆ ಆಗ್ಲಿ ಅಥವಾ ಕೆಳಗಡೆ ಆಗ್ಲಿ ಒಂದು ಬ್ರೇಕ್ಔಟ್ ಅಂದ್ರೆ ಒಂದು ಬಿಗ್ ಕ್ಯಾಂಡಲ್ ಈ ತರ ಬ್ರೇಕ್ಔಟ್ ಅನ್ನು ಕೊಟ್ಟಾಗ, ಈ ರೀತಿಯಾಗಿ ಕೊಟ್ಟಾಗ ಮಾರ್ಕೆಟ್ ಹೇಗೆ ಮೇಲ್ಗಡೆ ಏರ್ಕೋತ ಹೋಗ್ಯದ ನೋಡ್ರಿ. ಎಷ್ಟೊಂದು ಮೇಲ್ಗಡೆ ಮಾರ್ಕೆಟ್ ಏರ್ಕೋತ ಹೋಗಿದೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗ್ತದ, ನಾವು ನೋಡ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಾಗ್ತದೆ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ವರೆಗೆ ಇಲ್ಲಿ ಮಾರ್ಕೆಟ್ ಏರಿದೆ ಅಂದ್ರ ಬ್ರೇಕ್ಔಟ್ ಆದ್ಮೇಲೆ ಇಲ್ಲಿ 34% ಮಾರ್ಕೆಟ್ ಇಲ್ಲಿಂದ ಏರಿದೆ. ಇದೇನು ಬ್ರೇಕ್ಔಟ್ ಏನ್ ಕೊಟ್ಟ ಮೇಲೆ ಈ ರೀತಿಯಾಗಿ ಮಾರ್ಕೆಟ್ ಏರ್ಕೋತ ಹೋಗಿದೆ. ಇಲ್ಲೇನು ಟ್ರಯಾಂಗಲ್ ಪ್ಯಾಟರ್ನ್ ಮೇಲೆ ಈ ರೀತಿಯಾಗಿ ಏನಾದ್ರೂ ನಾವು ಬಿಗ್ ಕ್ಯಾಂಡಲ್ ಏನ್ ಹೀಗಿದೆಯಲ್ಲ, ಇದು ಈ ತರ ಬಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಬಂದ್ರು, ಆವಾಗ ನಾವೇನಾದ್ರೂ ಇಲ್ಲಿ ಎಂಟ್ರಿಯನ್ನು ಕೊಟ್ರ ಈ ರೀತಿಯಾಗಿ ಮಾರ್ಕೆಟ್ ಏರ್ಕೋತ ಹೋಗಿದೆ. ಎಷ್ಟಂದ್ರೆ 34.74% ಪರ್ಸೆಂಟೇಜ್ ಮಾರ್ಕೆಟ್ ಮೇಲ್ಗಡೆ ಏರ್ಕೋತ ಹೋಗಿದೆ. ಈ ರೀತಿಯಾಗಿ ಈ ಟ್ರಯಾಂಗಲ್ ಪ್ಯಾಟರ್ನ್ ವರ್ಕ್ ಅನ್ನ ಮಾಡ್ತದೆ. ಇದು ಮೇಲ್ಗಡೆ ಇದು ರೆಸ್ಟೆಂಟ್ ಲೈನ್ ಆಗಿ ವರ್ಕ್ ಅನ್ನ ಮಾಡ್ತದೆ, ಇದು ಸಪೋರ್ಟ್ ಲೈನ್ ಆಗಿ ವರ್ಕ್ ಅನ್ನ ಮಾಡ್ತದೆ. ಈ ರೀತಿಯಾಗಿ ನಾವು
ಚಾರ್ಟ್ ಪ್ಯಾಟರ್ನ್ ನಲ್ಲಿ ನಾವು ಗುರುತನ್ನ ಮಾಡ್ಕೊಳ್ಬೇಕಾಗ್ತದೆ. ಇದು ಏನು ಟ್ರಯಾಂಗಲ್ ಪ್ಯಾಟರ್ನ್ ಅನ್ನ ನಾವು ಗುರುತು ಮಾಡ್ಕೊಂಡು ನಾವು ಟ್ರೇಡ್ ಅನ್ನ ಮಾಡ್ಬೇಕಾಗ್ತದೆ. ಈ ರೀತಿಯಾಗಿ ಒಂದು ಒಳ್ಳೆಯ ಟ್ರೇಡ್ ಅನ್ನ ನಾವು ನಮಗ್ ಸಿಗ್ಬೇಕಂದ್ರೆ ನಾವು ಚಾರ್ಟ್ ಪ್ಯಾಟರ್ನ್ ಸ್ಟಡಿ ಬಹಳ ಮುಖ್ಯ ಆಗಿದೆ. ಅದಕ್ಕಾಗಿ ಏನ್ ಬಿಗ್ ಪ್ಲೇಯರ್ಸ್ ಏನ್ ಇರ್ತಾರಲ್ಲ ಎಲ್ಲರೂ ಕೂಡ ಇವೆಲ್ಲ ಏನ್ ಬರ್ತಾವಲ್ಲ ಚಾರ್ಟ್ ಪ್ಯಾಟರ್ನ್ ಜಾಸ್ತಿ ಸ್ಟಡಿಯನ್ನ ಮಾಡೋದು, ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಇದ್ರಲ್ಲಿ ಏನಾದ್ರೂ ಇದ್ರಲ್ಲಿ ವೀಕ್ಲಿ ಅಥವಾ ಏನ್ ಹೋಲ್ಡಿಂಗ್ ಏನ್ ಮಾಡ್ತಿರ್ತಿರ್ಲ ಅವ್ರು ಈ ತರ ಏನಾದ್ರೂ ಹೋಲ್ಡಿಂಗ್ ಮಾಡಿದ್ರೆ ಎಷ್ಟೊಂದು ನಾವ್ ಇಲ್ಲಿ ಪ್ರಾಫಿಟ್ ಅನ್ನ ಅರ್ನ ಮಾಡ್ಬೋದು ನೋಡ್ರಿ. ಅದಕ್ಕಾಗಿ ಈ ತರ ನೀವು ಒಂದು ಒಳ್ಳೆ ಪ್ಯಾಟರ್ನ್ಸ್ ಅನ್ನ ಹುಡ್ಕಾಡ್ಕೊಂಡು ಇದರಲ್ಲಿ ಟ್ರೇಡ್ ಅನ್ನ ಮಾಡ್ರಿ. ಅದಕ್ಕಾಗಿ ನಿಮ್ಗೆ ಇನ್ನೂ ಇದು ವಿಡಿಯೋದಲ್ಲಿ ನಿಮ್ಗೆ ಈ ತರ ಚಾರ್ಟ್ ಅನ್ನ ಹಾಕೋದಕ್ಕೆ ಬರೋದಿಲ್ಲ ಅಂದ್ರೆ ನೀವು ಎಲ್ಲ ತರ ನೀವು ಸ್ಟಾಕ್ ನಲ್ಲಿ ಹೋಗಿ ಚಾರ್ಟ್ ಅನ್ನು ಹುಡುಕಾಡಿ ನೀವು ಚೆಕ್ ಕೂಡ ಮಾಡ್ಬೋದು, ಅದು ವರ್ಕ್ ಆಗಿದೆ ಏನು ಇಲ್ಲ ಅಂತ ಹೇಳಿ. ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ನು ಆಗ್ತದೆ, ಅದ್ರ ಬಗ್ಗೆ ಒಂದು ಐಡಿಯಾ ಕೂಡ ಬರ್ತದ. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.